ನಮಸ್ಕಾರ ಸ್ನೇಹಿತರೆ, ಟಾರ್ಗೆಟ್ ಐಎಎಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಕನ್ನಡ ಪ್ರಬಂಧಗಳನ್ನು ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸುತ್ತೇವೆ. ಶಾಲೆಯಿಂದ ಹಿಡಿದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಟ್ಟದವರೆಗೆ ಉಪಯೋಗವಾಗುವ ವಿಷಯಗಳನ್ನು ಸರಳ ಭಾಷೆಯಲ್ಲಿ ನೀಡುವುದು ನಮ್ಮ ಉದ್ದೇಶ. ನಿಮ್ಮ ಅಭ್ಯಾಸವನ್ನು ಸುಲಭಗೊಳಿಸಲು ಈ ಚಾನಲ್ ನಿಮಗೆ ಸಹಾಯ ಮಾಡುತ್ತದೆ. 1000 ಪದಗಳ ಪ್ರಬಂಧ, ಸ್ವಚ್ಛ ಭಾರತ ಅಭಿಯಾನ, ಒಂದು ಸಮಗ್ರ ವಿಶ್ಲೇಷಣೆ. ಪೀಠಿಕೆ. ಸ್ವಚ್ಛತೆ ಒಂದು ದೇಶದ ಅಭಿವೃದ್ಧಿಯ ಪ್ರಮುಖ ಸೂಚಕವಾಗಿದೆ. ಆರೋಗ್ಯಕರ ಸಮಾಜ ಮತ್ತು ಶುದ್ಧ ಪರಿಸರ ನಿರ್ಮಾಣಕ್ಕೆ ಸ್ವಚ್ಛತೆ ಅತ್ಯಗತ್ಯ. ಮಹಾತ್ಮ ಗಾಂಧೀಜಿಯವರ ಕನಸಾದ ಸ್ವಚ್ಛ ಭಾರತವನ್ನು ಸಾಕಾರಗೊಳಿಸಲು 2014 ಅಕ್ಟೋಬರ್ 2ರಂದು ಭಾರತ ಸರ್ಕಾರವು ಸ್ವಚ್ಛ ಭಾರತ ಅಭಿಯಾನವನ್ನು ಆರಂಭಿಸಿತು. ವಿಷಯ ವಿವರಣೆ. ಈ ಅಭಿಯಾನದ ಮುಖ್ಯ ಗುರಿಗಳು ಹೊರಗೆ ಮಲಮೂತ್ರ ವಿಸರ್ಜನೆ ನಿವಾರಣೆ, ಶೌಚಾಲಯಗಳ ನಿರ್ಮಾಣ ಮತ್ತು ಬಳಕೆ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಮತ್ತು ಜನರಲ್ಲಿ ವರ್ತನಾ ಬದಲಾವಣೆ ತರಿಸುವುದು. ಈ ಯೋಜನೆಯನ್ನು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಮತ್ತು ನಗರ ಎಂದು 2 ಭಾಗಗಳಲ್ಲಿ ಜಾರಿಗೊಳಿಸಲಾಗಿದೆ. ಈ ಅಭಿಯಾನವು ಹಲವು ಸಾಧನೆಗಳನ್ನು ಮಾಡಿದೆ. ಕೋಟ್ಯಂತರ ಶೌಚಾಲಯಗಳು ನಿರ್ಮಾಣಗೊಂಡಿವೆ. ಗ್ರಾಮೀಣ ಪ್ರದೇಶಗಳು ODF ಆಗಿವೆ. ಮಹಿಳೆಯರ ಗೌರವ ಮತ್ತು ಸುರಕ್ಷತೆ ಹೆಚ್ಚಾಗಿದೆ. ಮಕ್ಕಳ ಆರೋಗ್ಯ ಸುಧಾರಿಸಿದೆ. ನಗರಗಳಲ್ಲಿ ಕಸದ ಸಂಗ್ರಹಣೆ ಮತ್ತು ವಿಲೇವಾರಿ ವ್ಯವಸ್ಥೆ ಸುಧಾರಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಸ್ವಚ್ಛ ಭಾರತ ಮಿಷನ್ 2.02021-2026 ಜಾರಿಯಾಗಿದೆ. ಇದರ ಮೂಲಕ ಗರ್ಬೇಜ್ ಫ್ರೀ ಸಿಟಿ ಗುರಿ ಸಾಧನೆ, ಪ್ಲಾಸ್ಟಿಕ್ ತ್ಯಾಜ್ಯ ನಿಯಂತ್ರಣ ಮತ್ತು ಯೂಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಮೇಲೆ ಒತ್ತು ನೀಡಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮೇಲೆ ನಿರ್ಬಂಧ ಹೇರಲಾಗಿದೆ. ಪ್ರತಿ ವರ್ಷ ಸ್ವಚ್ಛ ಸರ್ವೇಕ್ಷಣ ಮೂಲಕ ನಗರಗಳ ಮೌಲ್ಯಮಾಪನ ಮಾಡಲಾಗುತ್ತದೆ. ಇಂದೋರ್ ನಗರವು ಹಲವು ವರ್ಷಗಳಿಂದ ಮೊದಲ ಸ್ಥಾನದಲ್ಲಿದೆ. ಇದು ಉತ್ತಮ ಮಾದರಿಯಾಗಿದೆ. ಸ್ವಚ್ಛ ಭಾರತ ಅಭಿಯಾನವು ಆರೋಗ್ಯ, ಪರಿಸರ ಮತ್ತು ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ರೋಗಗಳು ಕಡಿಮೆಯಾಗುತ್ತವೆ, ಪರಿಸರ ಶುದ್ಧವಾಗುತ್ತದೆ ಮತ್ತು ಪ್ರವಾಸೋದ್ಯಮ ಹೆಚ್ಚಾಗುತ್ತದೆ. ಆದರೆ ಕೆಲವು ಸವಾಲುಗಳು ಇವೆ. ಕೆಲವು ಕಡೆ ಶೌಚಾಲಯ ಬಳಕೆ ಕಡಿಮೆ, ಕಸದ ವೈಜ್ಞಾನಿಕ ವಿಲೇವಾರಿ ಕೊರತೆ ಇದೆ, ಪ್ಲಾಸ್ಟಿಕ್ ಬಳಕೆ ಇನ್ನೂ ಹೆಚ್ಚಾಗಿದೆ, ಜನರಲ್ಲಿ ಅರಿವು ಮತ್ತು ಜವಾಬ್ದಾರಿ ಕೊರತೆ ಇದೆ. ಈ ಸಮಸ್ಯೆಗಳನ್ನು ನಿವಾರಿಸಲು ಜನರಲ್ಲಿ ಜಾಗೃತಿ ಹೆಚ್ಚಿಸಬೇಕು. ಕಸದ ವಿಂಗಡಣೆ ಮತ್ತು ಮರುಬಳಕೆ ಉತ್ತೇಜಿಸಬೇಕು. ಸ್ಥಳೀಯ ಸಂಸ್ಥೆಗಳ ಪಾತ್ರವನ್ನು ಬಲಪಡಿಸಬೇಕು. ಶಿಕ್ಷಣದ ಮೂಲಕ ಸ್ವಚ್ಛತೆಯ ಅರಿವು ಮೂಡಿಸಬೇಕು. ಉಪಸಂಹಾರ. ಸ್ವಚ್ಛ ಭಾರತ ಅಭಿಯಾನವು ಭಾರತದ ಪರಿವರ್ತನೆಗೆ ಪ್ರಮುಖ ಹೆಜ್ಜೆಯಾಗಿದೆ. ಇದು ಕೇವಲ ಸರ್ಕಾರದ ಯೋಜನೆ ಅಲ್ಲ, ಇದು ಜನರ ಚಳುವಳಿಯಾಗಿದೆ. ಪ್ರತಿಯೊಬ್ಬ ನಾಗರಿಕನು ತನ್ನ ಕರ್ತವ್ಯವನ್ನು ನಿರ್ವಹಿಸಿದರೆ ಮಾತ್ರ ಸ್ವಚ್ಛ ಭಾರತ, ಸುಂದರ ಭಾರತ ಎಂಬ ಗುರಿ ಸಾಧಿಸಲು ಸಾಧ್ಯ. ನಮ್ಮ ವಿಡಿಯೋಗಳು ನಿಮಗೆ ಉಪಯೋಗವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.